ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಎಪ್ಸಾನ್ ಕಂಪನಿಯ ಇಕೋಟ್ಯಾಂಕ್ L3200 ಏನು ಪ್ರಿಂಟರ್ ಬರುತ್ತೆ, ಸ್ಕ್ಯಾನರ್, ಇನ್ಬಿಲ್ಟ್ ಸ್ಕ್ಯಾನರ್ ಬರುತ್ತೆ ಅಂತ ಎಪ್ಸಾನ್ ಪ್ರಿಂಟರ್ನ ಇವತ್ತು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲೇಷನ್, ನಿಮ್ಮ ಪಿ ಸಿಗೆ ಇನ್ಸ್ಟಾಲೇಷನ್ ಮಾಡೋದು ಹೇಗೆ, ಪ್ರಿಂಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಆಲ್ರೆಡಿ ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಪ್ರೈಸ್ ಸಾಧಾರಣ ಸ್ನೇಹಿತರೆ 11,000 ಮೇಲಿದೆ. ಚೆನ್ನಾಗಿದೆ ಸ್ನೇಹಿತರೆ, ಸ್ಕ್ಯಾನರ್ ಚೆನ್ನಾಗಿದೆ, ಪ್ರಿಂಟರು ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ, ಪ್ರಿಂಟ್ ಒಳ್ಳೆ ಕ್ವಾಲಿಟಿಯ ಪ್ರಿಂಟ್ ಬರುತ್ತೆ ಸ್ನೇಹಿತರೆ. ಈ ಇಕೋಟ್ಯಾಂಕ್ ಅಂದರೆ ಗೊತ್ತಲ್ಲ, ಪ್ರಿಂಟಿಂಗ್ ಕಮ್ಮಿ ಬರುವಂಥ ಅಂದರೆ ಕಾಸ್ಟ್ ಕಮ್ಮಿ, ಪ್ರಿಂಟಿಂಗ್ ಕಾಸ್ಟು ಸಿಕ್ಕಾಪಟ್ಟೆ ಕಮ್ಮಿ ಬರುತ್ತೆ. ಆ ರೀತಿ ಕಮ್ಮಿ ಬರೋದ್ರಿಂದಲೇ ಹೆಚ್ಚಾಗಿ ಇದಕ್ಕೆ ಇಕೋಟ್ಯಾಂಕ್ ಅಂತ ಏನೋ ಹೆಸರು ಕೊಟ್ಟಿರ್ಬೇಕು ಅನಿಸುತ್ತೆ ಫ್ಲಿಪ್ಕಾರ್ಟ್ನವರು. ಈ ಪ್ರಿಂಟರ್ನ ನಾವು ಇವತ್ತು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಆಲ್ರೆಡಿ ನನ್ನ ಹತ್ರ ಈಗ ಫ್ಲಿಪ್ಕಾರ್ಟಿಂದ ಡೆಲಿವರಿ ತಂದಿದ್ದೀನಿ ನಾನು. ನೋಡಿ, ಬಾಕ್ಸ್ನೇ ಓಪನ್ ಮಾಡೋಣ. ನೋಡಿ ಸ್ನೇಹಿತರೆ, ಫಸ್ಟು ಮೇಲ್ ಬಾಕ್ಸನ್ನು ಓಪನ್ ಮಾಡೋಣ. ಈಗ ಫ್ಲಿಪ್ಕಾರ್ಟವ್ರೇನು ಪ್ಯಾಕಿಂಗ್ ಮಾಡಿದಾರಲ್ಲ, ಸೆಕ್ಯೂರಿಟಿ ಪ್ಯಾಕಿಂಗು. ನೋಡಿ ಸ್ನೇಹಿತರೆ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಇದನ್ನು ಫುಲ್ಲು ಯಾವ ರೀತಿ ಬರುತ್ತೆ, ಯಾವ ರೀತಿ ಬಂದಿದೆ ಪ್ಯಾಕು, ಏನು ಡ್ಯಾಮೇಜ್ ಇದೆಯಲ್ಲ ಫಸ್ಟ್ ಭಾಗ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ನನ್ನ ಎಷ್ಟು ಕಾರಣಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಯಾಕಂದರೆ ಮುಂದೆ ಬರೋ ಹೊಸ ವಿಡಿಯೋ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗಿದೆ ಪ್ರಿಂಟರ್ ಅಂತ ಹೇಳಿ ಮುಂದೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಫ್ಲಿಪ್ಕಾರ್ಟ್ನವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ವಿತ್ ಬಿಲ್ ಸ್ಕ್ರ್ಯಾಚ್ ಮಾಡಿ ತೆಗೆದಿಟ್ಕೊಳ್ಳುವ. ಕವರನ್ನು ಓಪನ್ ಮಾಡೋ ಅದಕ್ಕಿಂತ ಬಿಲ್ಲನ್ನು ಸೇಫಾಗಿ ಇಟ್ಕೊಳ್ಳೋದು ಭಾರಿ ಮುಖ್ಯ. ಯಾಕಂದರೆ ವಾರಂಟಿ ಇರಲಿ, ರಿಪ್ಲೇಸ್ಮೆಂಟ್ ಇರಲಿ, ಏನೇ ಒಂದಕ್ಕೂ ಬಿಲ್ಲು ಅತಿಯಾಗಿ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ನೋಡಿ, ಈಗ ಪ್ರಿಂಟರ್ ಯಾವುದಂತ ಮಾಡೆಲ್ ನೋಡಿ ಕಾಣ್ತಾ ಇದೆ, ಎಪ್ಸಾನ್ ಇಕೋಟ್ಯಾಂಕ್ L3200. ನೋಡಿ, ಪ್ಯಾಕನ್ನು ಓಪನ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ ನೋಡೋಣ. ನೋಡಿ, ಅಂದರೆ ಪ್ಯಾಕನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಯಾವುದೇ ರೀತಿ ಡ್ಯಾಮೇಜ್ ಬರಬಾರ್ದು ಅನ್ನೋ ಉದ್ದೇಶದ ಫ್ಲಿಪ್ಕಾರ್ಟ್ ಅವ್ರು ಪರ್ಫೆಕ್ಟ್ ಪ್ಯಾಕ್ ಮಾಡಿ ಕಳಿಸ್ತಾರೆ ಸ್ನೇಹಿತರೆ. ನೋಡಿ, ಓಕೆನಾ? ನೋಡಿ ಸ್ನೇಹಿತರೆ, ಇಕೋಟ್ಯಾಂಕ್ ಅಂಥೇಳಿ ಅದರದ್ದು ಟ್ಯಾಗ್ಲೈನ್ ಥರನೇ ಹೊಸ ಕೊಟ್ಟಿದ್ದೇನೆ. ಜೊತೆಗೆ ಸ್ನೇಹಿತರೆ 4 ಇಂಕ್ ಬಾಟ್ಲ್ ಬರುತ್ತೆ, ಕಲರ್ಸ್ ಇಂಕ್ ಬಾಟ್ಲ್ ಬರುತ್ತೆ ಸ್ನೇಹಿತರೆ. ನೋಡಿ, ಈಗ ಆಲ್ರೆಡಿ ಬಾಕ್ಸು ಸೇಫ್ಟಿ ಬಾಕ್ಸಿಂದ ಓಪನ್ ಆಗಿ ಮೇನ್ ಬಾಕ್ಸಿಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಎಪ್ಸಾನ್ ಅವರ ಇಕೋಟ್ಯಾಂಕ್ L3200 ಸ್ನೇಹಿತರೆ. ಪ್ರಿಂಟಿಂಗ್ ಕಾಸ್ಟ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸಾಧಾರಣ ಜೆರಾಕ್ಸ್ ಆದರೆ ಸಾಧಾರಣ 10 ಪೈಸೆ ಬೀಳ್ಬೋದು, ಕಲರ್ಸ್ ಆದರೆ ಒಂದು 18 ಪೈಸೆ ಬೀಳುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವೆಲ್ಲ ಓಪನ್ ಮಾಡಿದ್ದೀನಿ ನಾನು. ಪ್ರಿಂಟರ್ನ ಹೊರಗೆ ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಪ್ರಿಂಟರ್, ಇದು ವಿತ್ ಮೇಲ್ಭಾಗದಲ್ಲಿ ಕ್ಯಾಪ್ ಇದೆಯಲ್ಲ, ಅದನ್ನು ಓಪನ್ ಮಾಡಿ ತೆಗೆದ್ರೆ ನಿಮಗೆ ಸ್ಕ್ಯಾನರ್ ಕಾಣುತ್ತೆ ಸ್ನೇಹಿತರೆ. ನಾನು ಆಲ್ರೆಡಿ ನೋಡಿ ಇಷ್ಟೊಂದು ತೋರಿಸಿದ್ದೀನಿ. ಒಳಭಾಗದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಒಂದು ಡಾಟಾ ಕೇಬಲ್ಲು, 4 ಇಂಕ್ ಬಾಟಲು ವಿತ್ ಪವರ್ ಕೇಬಲ್ಲು, ಇಷ್ಟು ಇನ್ಬಿಲ್ಡ್ ಆಗಿ ಬರುತ್ತೆ ಸ್ನೇಹಿತರೆ. ಮತ್ತು ಯಾವುದೇ ಏನೇ ಎಕ್ಸಸರೀಸ್ ಇರೋಲ್ಲ, ಇಷ್ಟನ್ನು ಮಾತ್ರ ಇರುತ್ತೆ ಸ್ನೇಹಿತರೆ. ಈ ಎಪ್ಸಾನ್ ಪ್ರಿಂಟರ್ನ ಪರ್ಚೇಸ್ ಮಾಡೋ ಲಿಂಕ್ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೋಡಿ, ಇದು ಪ್ರಿಂಟರ್, ಬ್ಲ್ಯಾಕ್ ಪ್ರಿಂಟ್ ಸ್ನೇಹಿತರೆ. ಇವಾಗ ಇದಕ್ಕೆ ಇಂಕನ್ನು ಫಿಲಪ್ ಮಾಡೋಣ. ಯಾವ ರೀತಿ ಇಂಕ್ ಫಿಲಪ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ 4 ಸೆಕ್ಷನ್ಗಳಿವೆ, ಕಲರ್ ಸೆಕ್ಷನ್. ದಯವಿಟ್ಟು ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆಯಾ ಇಂಕ್ ಸೆಕ್ಷನ್ನಲ್ಲಿ ಆಯಾ ಇಂಕನ್ನೇ ಇನ್ಸರ್ಟ್ ಮಾಡಿ. ಒಂದು ಇಂಕ್ ಬದಲಾವಣೆ ಆಯಿತು ಅಂದರೆ ಇಡೀ ಪ್ರಿಂಟರ್ ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ. ಆದ ಕಾರಣದಿಂದ ಒಂದು ಬಾರಿ ಅಲ್ಲ 10 ಬಾರಿ ನೋಡಿ, ಚೆಕ್ ಮಾಡಿ, ಆಯಾ ಇಂಕ್ ಟ್ಯಾಂಕಿನಲ್ಲಿ ಆಯಾ ಇಂಕ್ ಬಾಟ್ಲ್ ಇಂಕನ್ನೇ ಹಾಕಿ, ಬೇರೆ ಯಾವುದೇ ಇಂಕನ್ನು ಹಾಕಬೇಡಿ ಸ್ನೇಹಿತರೆ. ನೋಡಿ, ನಾನೀಗ ಬ್ಲ್ಯಾಕ್ ಇಂಕನ್ನು ತೆಗಿತಾ ಇದ್ದೀನಿ. ಸೇಮ್ ಇಂಕ್ ಬಾಟ್ಲಲ್ಲಿ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಸೇಮ್ ಯಾವ ಮೆಥಡಲ್ಲಿ ಏರೋ ಮಾರ್ಕಲ್ಲಿ ಕೊಟ್ಟಿದ್ದಾನೆ ಅದೇ ಮೆಥಡಲ್ಲಿ
ಅದೇ ಇಂಕ್ ಸ್ಪಾಟ್ ಏನಿದೆಯಲ್ಲ ಇಂಕ್ ಟ್ಯಾಂಕ್ ಸೇಮ್ ಅದೇ ರೀತಿ ಇಟ್ಟು ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು ಸ್ನೇಹಿತರೆ. ಮತ್ತು ಯಾವುದೇ ತಿರ್ಸುವ ಅವಶ್ಯಕತೆ ಇಲ್ಲ. ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇಂಕ್ ಬಾಟ್ಲಿಯಿಂದ ಟ್ಯಾಂಕ್ಗೆ ಡಂಪ್ ಆಗುತ್ತೆ. ನೋಡಿ ಕೆಳಭಾಗದಲ್ಲಿ ಜಸ್ಟ್ ಲೈಟಾಗಿ ಕಾಣ್ತಾ ಇದೆ ನೋಡಿ, ಇಂಕ್ ಈ ರೀತಿ ತುಂಬ್ತಾ ಇದೆ ಸ್ನೇಹಿತರೆ. ಇದೇ ರೀತಿ 4 ಇಂಕ್ ಬಾಟಲ್ಗಳನ್ನು ಟ್ಯಾಂಕ್ಗೆ ಫಿಲಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಇಂಕನ್ನು ಯಾವುದೇ ಕಾರಣಕ್ಕೂ ಆಯಾ ಇಂಕ್ ಟ್ಯಾಂಕಿನ ಏನು ಪಾರ್ಟೇಷನ್ ಇದೆ ಅದೇ ಪಾರ್ಟೇಷನಿಗೆ ಪರ್ಫೆಕ್ಟಾಗಿ ಹಾಕಿ. ಒಂದು ಕಲರ್ಸ್ ಆ ಕಡೆ ಈ ಕಡೆ ಆಯಿತು ಅಂದರೂ ಅದು ಪ್ರಿಂಟರ್ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ಮುಂದೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಪ್ರಿಂಟ್ ಕ್ಲಿಯರ್ ಬರೋಲ್ಲ, ಸಮಸ್ಯೆಗಳು ಬೇರೆ ಬೇರೆನೇ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಆಯಾ ನೋಡಿ ಸೆಕ್ಷನ್ ಚೆಕ್ ಮಾಡ್ಕೊಳ್ಳಿ, ಆಯಾ ಇಂಕನ್ನೇ ಹಾಕಿ. ನಾನೀಗ ಆಲ್ರೆಡಿ ಎಲ್ಲೋ ಹಾಕ್ತಾಯಿದ್ದೀನಿ. ಅಷ್ಟು ಇಂಕ್ಗಳನ್ನು ಅದೇ ಮೆಥಡಲ್ಲಿ ಅದೇ ರೀತಿ ಯೂಸ್ ಮಾಡಿ ಸ್ನೇಹಿತರೆ. ಯಾರ ಸಹಾಯವನ್ನು ಪಡೆಯಬೇಕು ಅವಶ್ಯಕತೆ ಇಲ್ಲ. ವಿಡಿಯೋವನ್ನು ನೋಡಿ ಕೊನೆ ತನಕ ನೋಡಿ, ಯಾವ ರೀತಿ ಇಂಕ್ ಹಾಕಿದ್ದೀನೋ ಅದೇ ರೀತಿ ಇನ್ಸ್ಟಾಲ್ ಮಾಡೋ ಮೆಥಡನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೊಸ ಪ್ರಿಂಟ್ ತೊಗೊಂಡಾಗ ನೀವು ಇದೇ ಮೆಥಡಲ್ಲಿ ನೀವು ನಿಮ್ಮ ಟ್ಯಾಂಕ್ಗೆ ಇಂಕನ್ನು ಹಾಕ್ಬೋದು ಸ್ನೇಹಿತರೆ. ನೋಡಿ ನಾನು ಕೊನೆಯ ಇಂಕನ್ನು ಬ್ಲೂ ಇಂಕನ್ನು ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಇನ್ನೊಂದು ವಿಶೇಷ ಅಂದರೆ, ಮಾರ್ಕೆಟಲ್ಲಿ ಸಿರುವ ಡಮ್ಮಿ ಇಂಕನ್ನು ದಯವಿಟ್ಟು ಬಳಸಬೇಡಿ. ಬಳಸಿದರೆ ಎಪ್ಸನ್ ಪ್ರಿಂಟರ್ ದಯವಿಟ್ಟು ಹಾಳಾಗುತ್ತೆ. ಒರಿಜಿನಲ್ ಇಂಕು ಲೀಗಲ್ ಇಂಕನ್ನೇ ಬಳಸಿ ಸ್ನೇಹಿತರೆ. ನೋಡಿ 4 ಇಂಕನ್ನು ಹಾಕಿದ್ದೀನಿ. ಇಂಕ್ ಬಾಟ್ಲಲ್ಲಿ ಜಸ್ಟ್ ಕೆಳ ಭಾಗದಲ್ಲಿ ಅಷ್ಟು ಇಂಕ್ ಉಳಿದಿರುತ್ತೆ ಸ್ನೇಹಿತರು. ನೋಡುವ ಮುಂದೆ ನಾನು ಅದು ಫುಲ್ ಇಂಕ್ ತುಂಬುತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟೇ ಇಂಕನ್ನು ಟ್ಯಾಂಕ್ ಫುಲ್ ಆಗಿದೆ. ಇವಾಗ ಪ್ರಿಂಟರ್ನ ಆನ್ ಮಾಡೋ ಮೆಥಡನ್ನು ನೋಡೋಣ. ಇದು ಪವರ್ ಸಪ್ಲೈ ಕೇಬಲ್ ಸ್ನೇಹಿತರೆ. ಇದು ಡಾಟಾ ಕೇಬಲ್ ನೋಡಿ, ಹಿಂಭಾಗದಲ್ಲಿ ಡಾಟಾ ಕೇಬಲ್ ಹಾಕಲಿಕ್ಕೆ ಮತ್ತು ಪವರ್ ಸಪ್ಲೈ ಕೇಬಲ್ ಹಾಕಿ. ನೋಡಿ ಪವರ್ ಸಪ್ಲೈ ಕೇಬಲ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಆ ಭಾಗದಲ್ಲಿ ಏನು ಕಾರ್ನರ್ ಇದೆಯಲ್ಲ, ಡಾಟಾ ಕೇಬಲ್ ಹಾಕಲಿಕ್ಕೆ ಒಂದು ಕಾರ್ನರ್ನ ಕೊಟ್ಟಿದ್ದಾರೆ ನೋಡಿ. ಆ ಕಾರ್ನರ್ ಸೇಮ್ ಯಾವ ಪಿನ್ ಮೆಥಡಲ್ಲಿದೆಯೋ ಅದೇ ಮೆಥಡಲ್ಲೇ ಇನ್ಸರ್ಟ್ ಮಾಡಿದ ನಂತರ ನಿಮ್ಮ ಪಿ ಸಿಯ ಹಿಂಭಾಗದಲ್ಲಿ ಏನು USB ಪಾಯಿಂಟ್ ಇರುತ್ತಲ್ಲ ಅದೇ ಪಾಯಿಂಟ್ಗೆ ಹಾಕಿ ಸ್ನೇಹಿತರೆ. ಮುಂಭಾಗದಲ್ಲಿ ಬಳಸಬೇಡಿ, ಯಾಕಂದರೆ ಡಾಟಾ ಟ್ರಾನ್ಸ್ಫರ್ ಆಗೋದು ಪ್ರಿಂಟಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣದಿಂದ ಬ್ಯಾಕ್ ಸೈಡಲ್ಲಿ ಮದರ್ ಬೋರ್ಡ್ಗೆ ಏನು ಕನೆಕ್ಷನ್ ಇರುತ್ತೋ USB ಪೋರ್ಟು ಅದೇ ಪೋರ್ಟ್ಗೆ ನೀವು ಪ್ರಿಂಟರ್ನ ಡಾಟಾ ಕೇಬಲನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ. ನೋಡಿ ಈಗ ನಾನು ಬ್ಯಾಕ್ ಸೈಡ್ ಕನೆಕ್ಟ್ ಮಾಡ್ತಾ ಇದ್ದೀನಿ, ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಸಾರಿ. ಕನೆಕ್ಟ್ ಆದ ನಂತರ ನೋಡಿ ಈಗ ಬ್ಯಾಕ್ ಸೈಡ್ ಮಾಡಿದ್ದೀನಿ. ಈಗ ಪವರ್ ಸಪ್ಲೈನ ಮೇನ್ಸ್ ಪವರ್ಗೆ ಹಾಕ್ತಾ ಇದ್ದೀನಿ. ನೋಡಿ ಹಾಕಿದ್ದೀನಿ. ಈಗ ಮೇಲ್ಭಾಗದಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಪವರ್ ಬಟನ್ ಇದೆ. ಜಸ್ಟ್ ಪವರ್ ಬಟನ್ ಪ್ರೆಸ್ ಮಾಡಿ ನೋಡಿ, ಆನ್ ಆದ ತಕ್ಷಣ ಗ್ರೀನ್ ಆಗುತ್ತೆ. ಓಕೆ, ಈಗ ನಮ್ಮ ಪ್ರಿಂಟರ್ ಆನ್ ಆಗಿದೆ ಸ್ನೇಹಿತರೆ. ಆನ್ ಆದ ನಂತರ ಇಂಕ್ ಚಾರ್ಜನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದು ಸ್ಕ್ಯಾನರ್, ಅವಾಗ ಹೇಳಿದ್ನಲ್ಲ ಸ್ಕ್ಯಾನರ್ ಇದೆ ಅಂತೇಳಿ. ಜಸ್ಟ್ ಮೇಲ್ಭಾಗದಲ್ಲಿ ಸ್ಕ್ಯಾನರ್ ಇದೆ. ಜೆರಾಕ್ಸ್ ಮಷೀನ್ ಯಾವ ರೀತಿ ಜೆರಾಕ್ಸ್ ಮಷೀನ್ ಇರುತ್ತೋ ಸ್ಕ್ಯಾನರ್ ಇರುತ್ತೋ ಅದೇ ಟೈಪಲ್ಲಿ. ಈಗ ನೋಡಿ ಸ್ನೇಹಿತರೆ PC ಗೆ ಹೋಗೋಣ. ಅದರಲ್ಲಿ ಒಂದು CD ಕೊಟ್ಟಿರ್ತಾನೆ ಸ್ನೇಹಿತರೆ ಬಾಕ್ಸಲ್ಲಿ, ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಮಿಸ್ ಆಗಿದೆ ಸಾರಿ. ಆ CDಯನ್ನು ನಿಮ್ಮ PCಯಲ್ಲಿರುವ DVD ಡ್ರೈವ್ಗೆ ಇನ್ಸರ್ಟ್ ಮಾಡಿದ ನಂತರ ನೋಡಿ ಈ ರೀತಿ ನಿಮ್ಮ ಡಿಸ್ಪ್ಲೇದಲ್ಲಿ ಡ್ರೈವರ್ ಓಪನ್ ಆಗ್ತಾ ಇದೆ. ಆಲ್ರೆಡಿ ನೋಡಿ ರೀಡ್ ಆಗ್ತಾ ಇದೆ. ರೀಡ್ ಆದ ನಂತರ 1 ನಿಮಿಷ ರೀಡ್ ಆಗ್ತಿದೆ, ಟೈಮ್ ತಗೊಳ್ತಿದೆ ಸ್ನೇಹಿತರೆ. ನೋಡಿ ಈಗ ಬಂತು, ರೀಡಾಗಿ ಓಪನ್ ಆಗಿದೆ. ಇಲ್ಲಿ ರನ್ ಕೊಡಿ, ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ರನ್ ಸೆಟಪ್ ಫೈಲ್ ಕೊಟ್ಟಾಗ ಒಂದು S ಕೊಡಿ. S ಕೊಟ್ಟ ನಂತರ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಡ್ರೈವರ್ಸ್ ಪೇಜ್, ಎಪ್ಸನ್ ಅವರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಆಟೋಮೆಟಿಕ್ಲಿ ಇನ್ಸ್ಟಾಲ್ಗೆ ಹೋಗುತ್ತೆ ಸ್ನೇಹಿತರೆ. ನೋಡಿ ಅಗ್ರಿಮೆಂಟ್ ಒಂದನ್ನು S ಕೊಟ್ಟು ಆಕ್ಸೆಪ್ಟ್ ಕೊಡಿ, S ಕೊಡಿ. ನೋಡಿ ಈಗ ಚೆಕಿಂಗ್, ಸಿಸ್ಟಮ್ ಚೆಕಿಂಗ್ ಆಗುತ್ತೆ. ಆದ ನಂತರ ನೆಕ್ಸ್ಟ್ ಅಂತ ಕೊಡಿ. ಮುಂದೆ ನೋಡಿ ನೆಕ್ಸ್ಟ್ ಈಗ ಕೇಳುತ್ತೆ ಪವರ್ ಕನೆಕ್ಷನ್ ಹಾಕಿದ್ದೀರಿ, ಇಂಕ್ ಹಾಕಿದ್ದೀರಿ, ಪ್ರತಿಯೊಂದು ಆಪ್ಷನ್ನು ಕೇಳುತ್ತೆ. ಎಲ್ಲನೂ S ನೋಡಿ S ಇದೆ. ನೋಡಿ ಐ ಹ್ಯಾವ್ ಎ ಫಿನಿಶ್ಡ್ ಇಂಕ್ ಹಾಕಿದೆ ನಾನು. ನೆಕ್ಸ್ಟ್ ಕೊಟ್ಟಿದ ನಂತರ ಇನ್ಸ್ಟಾಲಿಂಗ್ ಡ್ರೈವರ್ ಇನ್ಸ್ಟಾಲೇಷನ್ ಆಗುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಸ್ಪೀಡ್ ಮಾಡಿದ್ದೀನಿ ನೋಡಿ, ಇನ್ಸ್ಟಾಲೇಷನ್ ಆಗ್ತಾಯಿದೆ ಡ್ರೈವರು.
ಡ್ರೈವರ್ ಇನ್ಸ್ಟಾಲ್ ಆದಂಕ ಯಾವುದೇ ಪ್ರಿಂಟನ್ನು ತೆಗಿಲಿಕ್ಕಾಗಲ್ಲ, ಸ್ಕ್ಯಾನ್ ಮಾಡಲಿಕ್ಕಾಗಲ್ಲ ಸ್ನೇಹಿತರೆ. ಡ್ರೈವರ್ಸನ್ನು ಫಸ್ಟ್ ಇನ್ಸ್ಟಾಲ್ ಆಗಬೇಕು. ನೋಡಿ ಈಗ ಡ್ರೈವರ್ ಇನ್ಸ್ಟಾಲ್ ಆಗ್ತಾಯಿದೆ. ನೋಡಿ ಇವಾಗ ಪಿ ಸಿಗೆ ಡಾಟಾ ಕೇಬಲ್ ಕನೆಕ್ಷನ್ ಮಾಡಿದರೆ ಅದನ್ನು ಒಂದು ಕೇಳುತ್ತೆ. ಕೊಟ್ಟಿದ್ದ ಪವರ್ ಸ್ವಿಚ್ ಆನ್ ಇದ್ದರೆ ಆಟೋಮೆಟಿಕ್ಲಿ ತಾನೇ ಕಂಟಿನ್ಯೂ ಆಗಿ ಮುಂದೆ ಹೋಗ್ತದೆ ಸ್ನೇಹಿತರೆ. ನೀವು ವೇಟ್ ಮಾಡ್ತಾ ಇದ್ರೆ ಆಯಿತು. ನೋಡಿ ಈಗ ಡ್ರೈವರ್ ಇನ್ಸ್ಟಾಲೇಷನ್ ಆಗಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ ಈಗ ಆಯಿತು. ಪ್ರಿಂಟರ್ ಡ್ರೈವರ್ ಆಯಿತು, ಸ್ಕ್ಯಾನರ್ ಡ್ರೈವರ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಏನು ಚೆಕ್ ಮಾರ್ಕನ್ನು ತೆಗೆಯೋದಾಗಲಿ ಏನು ರಿಮೂವ್ ಮಾಡೋದು ಬೇಡ, ಡೈರೆಕ್ಟಾಗಿ ನೀವು ಇನ್ಸ್ಟಾಲ್ ಅಂತ ಕೊಡ್ಬೋದು ಸ್ನೇಹಿತರೆ. ನೋಡಿ ನಾನೀಗ ಡೈರೆಕ್ಟು ಎಲ್ಲ ಇನ್ಸ್ಟಾಲೇಷನ್ ಕೊಡ್ತಾ ಇದ್ದೀನಿ. ಕೆಳಭಾಗದಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ ಅಲ್ಲೇ ಇನ್ಸ್ಟಾಲ್ ಕೊಟ್ಟರೆ ಆಯಿತು. ನೋಡಿ ಇವಾಗ ಪೂರ್ಣ ಪ್ರಮಾಣದಲ್ಲಿ ಸ್ಕ್ಯಾನರ್ ಆಗಲಿ ಅಥವಾ ಡ್ರೈವರ್ಸ್ ಆಗಲಿ ಇನ್ಸ್ಟಾಲ್ ಆಗುತ್ತೆ. ಸ್ಕ್ಯಾನರ್ ಡ್ರೈವರ್ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ಎಲ್ಲೇ ಬೈ ಮಾಡಿದಿದ್ರು ವಾರಂಟಿ ಕಂಪನಿಯನ್ನೇ ಕೊಡುತ್ತೆ. ನೀವು ಅದಕ್ಕೆ ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಸರ್ವಿಸನ್ನು ಏನೇ ಪ್ರಾಬ್ಲಮ್ ಇದ್ದರೂ ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಆಟೋಮೆಟಿಕ್ಲಿ ಬಂದು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ನಿಮ್ಗೆ ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ. ಈಗ ನೋಡಿ ಇನ್ಸ್ಟಾಲ್ ಆಗಿದೆ ಡ್ರೈವರು. ಈಗ ಪ್ರಿಂಟ್ ಪೇಜಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಪ್ರಿಂಟ್ ಪೇಜಿಗೆ ಹೋದ ನಂತರ ಇಂಕ್ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಏನು ಪ್ರಿಂಟರ್ ಇದೆ, ಪ್ರಿಂಟರ್ನ ಕೆಳಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಫಸ್ಟು ಪೇಪರನ್ನು ಹಾಕ್ಕೊಳ್ಳಿ. ಪೇಪರ್ ಸೆಕ್ಷನ್ನಲ್ಲಿ ಪೇಪರ್ನ ಇನ್ಸರ್ಟ್ ಮಾಡಿಕೊಂಡು ಕೆಳಭಾಗದಲ್ಲಿ ಅಂದರೆ ಏನು ಪೇಪರ್ ಔಟ್ ಬರುತ್ತೆ ಹೊರಗಡೆ, ಅಲ್ಲಿ ನೀವು ಆ ಕ್ಯಾಪನ್ನು ಓಪನ್ ಮಾಡಿ ನೋಡಿದರೆ ಇಂಕ್ ಚಾರ್ಜ್ ಆಗ್ತಾ ಇರೋಂಥ, ನೀವು ಈಗ ಪ್ರಿಂಟ್ ಪೇಜ್ ಏನು ಕೊಡ್ತಿರಲ್ಲ, ಕೊಟ್ಟ ತಕ್ಷಣ ಇಂಕ್ ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಇಂಕ್ ಚಾರ್ಜ್ ಸ್ಟಾರ್ಟ್ ಆಗಿ ಒಂದು ½ an hour ಟೈಮ್ ತಗೊಳ್ತೇನೆ ಸ್ನೇಹಿತರೆ. ನೀವು ಆ ಟೈಮಲ್ಲಿ ಏನನ್ನೂ ಮಾಡಲಿಕ್ಕೆ ಹೋಗಬೇಡಿ. ಸಿಸ್ಟಮ್ ಹೇಗಿದೆಯೋ ಹಾಗೆ ಬಿಟ್ಟುಬಿಡಿ. ಇಂಕ್ ಚಾರ್ಜ್ ಆದ ನಂತರ ಆಟೋಮೆಟಿಕ್ಲಿ ರೆಡಿ ಟು ಯೂಸ್ ಅಂತ ಬರುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಿ. ನೋಡಿ ನಾನು ಇಂಕ್ ಚಾರ್ಜಿಗೆ ಕೊಟ್ಟಿದ್ದೀನಿ. ಈ ರೀತಿ ಇಂಕ್ ಚಾರ್ಜ್ ಕೊಟ್ಟಾಗ ಈ ರೀತಿ ಲೋಡ್ ಆಗ್ತಾ ಇರ್ತದೆ. ಲೋಡ್ ಆದ ನಂತರ ನಾನು ಮುಂದೆ ತೋರಿಸ್ತೀನಿ ಯಾವ ರೀತಿ ಪ್ರಿಂಟ್ರ್ ಒಳಗೆ ಹೆಡ್ ಏನು ಪ್ರಿಂಟಿಂಗ್ ಹೆಡ್ ಇರುತ್ತಲ್ಲ, ಹೆಡ್ ರನ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಯಾವ ರೀತಿ ರನ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ. ಈಗ ಇಂಕ್ ಚಾರ್ಜ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಪ್ರಿಂಟ್ ಬಂದಿಲ್ಲ ಅಂತ ವೇಟ್ ಮಾಡೋದಾಗಲಿ ಆಫ್ ಮಾಡೋದಾಗಲಿ ಮಾಡಬೇಡಿ. ನೋಡಿ ಈ ಮುಂಭಾಗದಲ್ಲಿ ಎಪ್ಸೋನ್ ಅಂತ ಏನು ಬರ್ಕೊಂಡಿದೆಯಲ್ಲ ಅಲ್ಲಿ ಕ್ಯಾಪ್ ಇದೆ ಸ್ನೇಹಿತರೆ. ಜಸ್ಟ್ ಅದನ್ನ ಪುಷ್ ಮಾಡಿ ಈಗ ನಮ್ಮ ಸೈಡ್ ಎಳ್ಕೊಂಡ್ರೆ ಬರುತ್ತೆ ಅದು ಕ್ಯಾಪ್ ಓಪನ್ ಆಗಿ. ನೋಡಿ ಈ ಥರ ಬರುತ್ತೆ. ನೋಡಿ ಒಳಗಡೆ ರನ್ ಆಗ್ತಾ ಇದೆ ಹೆಡ್ಡು. ಇದು ಇಂಕ್ ಚಾರ್ಜ್ ಆಗೋ ಮೆಥಡ್ ಸ್ನೇಹಿತರೆ. ನೋಡಿ ಇಂಕ್ ಚಾರ್ಜ್ ಆಗ್ತಾ ಇದ್ದಾಗ ಈ ರೀತಿ ರನ್ ಆಗಿ ಲೋಡ್ ತಗೊಳ್ತಾ ಇರುತ್ತೆ. ಎಲ್ಲ ಇಂಕನ್ನು ಹೆಡ್ಗೆ ತೊಗೊಂಡೋಗಿ ಇಂಕನ್ನು ಚಾರ್ಜ್ ಮಾಡಿದ ನಂತರ ನಮಗೆ ಪ್ರಿಂಟ್ ಬರುತ್ತೆ ಸ್ನೇಹಿತರೆ. ನೋಡಿ ಈಗ ಚಾರ್ಜ್ ಆಗಿದೆ. ನಾನು ಪೂರ್ಣ ಟೈಮನ್ನು ನಿಮಗೆ ತೋರಿಸಿಲ್ಲ. ಈಗ ಪ್ರಿಂಟ್ ಕೊಟ್ಟಿದ್ದೀನಿ. ನೋಡಿ ಪೇಪರ್ ಇದೆ, ಅಲ್ಲಿ ಬಂದಿದೆ. ಪೇಪರ್ ಬರ್ತಾ ಇದೆ ಹೊರಭಾಗದಲ್ಲಿ. ನೋಡಿ ಒಳಭಾಗದಲ್ಲಿ ಇದೆ ತಾನೆ ಪೇಪರ್ ಇದೆ. ಮತ್ತೊಂದು ಸುತ್ತು ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ನಿಮಗೆ ಪೇಪರ್ ಬರುತ್ತೆ ಸ್ನೇಹಿತರೆ. 1 ನಿಮಿಷ ವೇಟ್ ಮಾಡಿ. ಸಾಧಾರಣವಾಗಿ ½ an hour ಟೈಮ್ ತಗೊಳುತ್ತೆ ಸ್ನೇಹಿತರೆ. ಅರ್ಧ ತಾಸನ್ನು ವೇಟ್ ಮಾಡಬೇಕಾಗುತ್ತೆ. ನೀವು ಅರ್ಧ ತಾಸು ವೇಟ್ ಮಾಡೋರಿಗೆ ಬೇರೆ ನಿಮ್ಮ ಕೆಲಸವನ್ನು ಪೂರೈಸ್ಕೊಳ್ಬೋದು. ಅಲ್ಲಿವರೆಗೆ ಯಾವುದೇ ಪವರ್ ಸಪ್ಲೈ ಹೋಗದೇ ಇದ್ದಾಗ ನೋಡಿ ಈ ರೀತಿ ಪೇಪರ್ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ನಾನೊಂದು ಟೆಂಪ್ರವರಿ ಚೆಕಿಂಗ್ ಪ್ರಿಂಟ್ ತೆಗೆದಿದ್ದೀನಿ. ಇದನ್ನೆಲ್ಲ ಈ ಫೋಟೋವನ್ನು ಸಾಧಾರಣವಾಗಿ ಎಲ್ಲರೂ ನೋಡಿರ್ತಾರೆ. ಯಾಕಂದರೆ ಎಲ್ಲ ವಿಂಡೋಸ್ 7ನಲ್ಲಿ ಇದ್ದೇ ಇರುತ್ತೆ ಈ ಫೋಟೋ ಸ್ನೇಹಿತರೆ. ನಾನು ತೋರಿಸಿದಂಥ ಈ ಅನ್ಬಾಕ್ಸಿಂಗು ಇನ್ಸ್ಟಾಲೇಷನ್ ಮೆಥಡು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಏನಾದರೂ ಈ ಪ್ರಿಂಟರ್ನ ಖರೀದಿ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಲಿಂಕನ್ನು ಉಪಯೋಗಿಸಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ